ಯಾವುದೇ ವ್ಯಕ್ತಿಯ ಪರವಾಗಿ ಅಲ್ಲ, ಸಂವಿಧಾನ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ. ಅಲ್ಲಿ ಸೌಂಡ್ ಇಲ್ಲಿ ಬರಲಿ, ನೀರು ಕೊಡ್ರಿ, ಸಂವಿಧಾನ ಪ್ರಜಾಪ್ರಭುತ್ವಕ್ಕೋಸ್ಕರ ಹೋರಾಟ. ಏನು ದೇಶದಲ್ಲಿ ಇವತ್ತು ಆರ್ಥಿಕವಾಗಿ ಏನು ಹಿಂದುಳಿದಿದ್ದಾರೆ, ಏನು ಸಾಮಾಜಿಕವಾಗಿ ಹಿಂದುಳಿದರೆ ಅವರನ್ನು ಮೇಲೆತ್ತಬೇಕು ಅಂತ ಸಂಕಲ್ಪವನ್ನು ಅಂಬೇಡ್ಕರ್, ದೇವರಾಜ ಅರಸು, ಕುವೆಂಪು ಅವರು, ದಾಸರು, ಶರಣರ ಏನು ಅವರ ಆಕಾಂಕ್ಷೆ ಇತ್ತು, ಅವರ ಸಿದ್ಧಾಂತ ಇತ್ತು, ಅವರ ಕಲ್ಪನೆ ಇತ್ತು. ಆ ಕಲ್ಪನೆಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆ ಆಡಳಿತವನ್ನು ಕಲ್ಪನೆ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಆದರೆ ಏನು ಒಂದು ವರ್ಗಕ್ಕೆ ಈ ಸಹಿಸಲಾರದ ಹೊಟ್ಟೆ ಕಿಚ್ಚಿನ ಕಾರಣದಿಂದಾಗಿ ಇವತ್ತು ಸಿದ್ದರಾಮಯ್ಯರನ್ನ ಕಳಿಸ್ಬೇಕು, ಕೆಳಗಿಳಿಸ್ಬೇಕು, ಅವರನ್ನು ದುರ್ಬಲ ಮಾಡಬೇಕು ರಾಜಕೀಯವಾಗಿ ಅಂತ ಇದ್ದಾರೆ. ಇದು ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಏನು ಶೋಷಿತ ಸಮಾಜದ ಧ್ವನಿ ಇವತ್ತು ಸಿದ್ದರಾಮಯ್ಯನವರು. ಆ ಶೋಷಿತ ಸಮಾಜಕ್ಕೆ ಶಿಕ್ಷಣ ಬೇಕು, ಅಧಿಕಾರ ಬೇಕು, ಆಡಳಿತ ಬೇಕು, ಅವರು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು. ಇದನ್ನು ಸಹಿಸಲಾರದವ್ರು ಮಾಡ್ತಾ ಇರ್ತ ಕೆಲಸ. ರಾಜ್ಯಪಾಲರು ಇವತ್ತು ರಾಜಭವನವನ್ನು ಬಿಜೆಪಿ ಕಚೇರಿಯಾಗಿ ಹೊರಟಿದ್ದಾರೆ. ಇದು ಸಾಧ್ಯ ಇಲ್ಲ. ರಾಜಭವನ ಇವತ್ತು ಕರ್ನಾಟಕದ್ದು ರಾಜಭವನ, ಕನ್ನಡಿಗರದ್ದು ರಾಜಭವನ. ಆ ರಾಜಭವನ ಉಳಿಸ್ಕೊತೀವಿ. ನಮ್ಮ ಸಿದ್ದರಾಮಯ್ಯನವರು ನಮ್ಮ ಹಿಂದುಳಿದ ವರ್ಗದ ಎಲ್ಲ ಬಡವರ, ರೈತರ, ಕಾರ್ಮಿಕರ, ಅಲ್ಪಸಂಖ್ಯಾತರ ತುಳಿತಕ್ಕೆ ಒಳಗಾದ ಎಲ್ಲ ವರ್ಗದ ನಾಯಕ ಸಿದ್ದರಾಮಯ್ಯ. ಯಾವುದೇ ಜಾತಿಯ ನಾಯಕ ಅಲ್ಲ ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರ ಹೋರಾಟ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಶೋಷಿತರು ಮೇಲ್ ಬರಬೇಕು. ಬಿಜೆಪಿ ಮತ್ತು ಜೆಡಿಎಸ್ ಅವರು ರಾಜೀನಾಮೆ ಕೇಳ್ತಾರೆ. ಇದು ರಾಜೀನಾಮೆ ಕೇಳ್ತಕ್ಕಂಥದ್ದು ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಈ ಧ್ವನಿಯನ್ನು ಅಡಗಿಸಿದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಈ ಬಡ ಜನರ ಧ್ವನಿಯನ್ನೇ ಅಡಗಿಸ್ಬೋದು. ಇವರು ನಮ್ಮ ಮಾತುಗಳನ್ನು ಕೇಳ್ತಾರೆ. ಇವರಿದ್ದರೆ, ಅಧಿಕಾರದಲ್ಲಿದ್ದರೆ ಈ ವರ್ಗ ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಲಿಷ್ಠ ಆಗುತ್ತೆ. ನಮ್ಮ ಮಾತನ್ನು ಕೇಳಲ್ಲ ಅಂತಕ್ಕಂಥ ಮಾನಸಿಕತೆ ಅವರಲ್ಲಿದೆ. ಆ ಮಾನಸಿಕತೆಯನ್ನು ಬಿಡಬೇಕು. ಎಲ್ಲ ವರ್ಗದ, ಎಲ್ಲ ಸಮಾಜದ, ಎಲ್ಲರ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕವನ್ನು ಮುನ್ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸಿದ್ದರಾಮಯ್ಯ ಯಾವಾಗ ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೇಳ್ತಾರೆ. ಅವರ ರಾಜೀನಾಮೆ ಕೇಳಲಿಕ್ಕೆ ನೈತಿಕತೆ ಇದೆಯಾ? ನೈತಿಕತೆ ಇರಬೇಕ್ರಿ. ರಾಜೀನಾಮೆ ಕೇಳಬೇಕು. ಏನು ನಾವು ನಿಮ್ಮ ರಾಜೀನಾಮೆ ಕೇಳೋಕ್ಕಾಗುತ್ತಾ? ಏನಾದ್ರು ಅನುಭವ ಬೇಕು. ಯಾತಕ್ಕೋಸ್ಕರ ರಾಜೀನಾಮೆ? ಅವರ ಅರಷ್ಟು ಕುಂಕುಮ ಕೊಟ್ಟಂಥ ಭೂಮಿ ಇವತ್ತು ಸಮಾಜದಲ್ಲಿ, ಇವತ್ತು ನಮ್ಮ ಹಳ್ಳಿ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಅರಷ್ಟು ಕುಂಕುಮಕ್ಕೆ ಅಂತ ಕೊಡ್ತೀವಿ ಭೂಮಿನ. ಆ ಭೂಮಿ ಅರಷ್ಟು ಕುಂಕುಮ ಕೊಟ್ಟಂಥ ಭೂಮಿನ ಎಲ್ಲೂ ಯಾವುದೂ ಹಗರಣಗಳು ಸಿಕ್ಕಿಲ್ಲ, ಯಾವುದೂ ತಡ್ಕೋಕ್ಕಾಗಿಲ್ಲ, ಜಾಡಕ್ಕಾಗಿಲ್ಲ ಅಂತ ಇದನ್ನ ಇಟ್ಕೊಂಡು ಬಂದಿದ್ದೀರಲ್ಲ. ಜನ ಏನು ಕಣ್ ಕಾಣಲ್ಲ ಅಂದ್ಕೊಂಡಿರೋ ಜನಕ್ಕೆ ಕಣ್ ಕಾಣುತ್ತೆ, ಕಿವಿ ಕೇಳುತ್ತೆ. ಜನ ನೋಡ್ತಾ ಇದ್ದಾರೆ. ಅರಷ್ಟು ಕುಂಕುಮ ಕೊಟ್ಟಂಥ ಭೂಮಿನ, ಅವ್ರದೇ ಭೂಮಿ, ಬೇರೆದಲ್ಲ, ಅವ್ರದೇ ಭೂಮಿ, ಅವ್ರ ಅವಧಿಲೇ ಆಗಿದೆ. ಅವ್ರ ಭೂಮಿ ತಗೊಳ್ಳೋಕ್ಕೆ ಇವತ್ತು ತಗೊಂಡವ್ರೆ ಅಂದರೆ ಇದಕ್ಕೂ ಆಗಲ್ಲ ಅಂದರೆ, ನೀವು ಸಹಿಸಲ್ಲ ಅಂದರೆ ಇನ್ನೆಷ್ಟು ನಿಮಗೆ ಇದಿರೋದು? ಇದನ್ನು ಜನ ಸಹಿಸಲ್ಲ. ತುಳಿತಕ್ಕೆ ಒಳಗಾದಂಥವ್ರು ಎಂದಿಗೂ ಸಹಿಸಲ್ಲ. ದಿನೇಶ್ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.